ಕಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಂದು ಎಡವಟ್ಟಾಗಿದೆ. ಕೊರೋನಾ ಸೋಂಕು ಇರದಿದ್ರೂ ವೃದ್ಧನನ್ನ ಕೋವಿಡ್ ವಾರ್ಡ್ಗೆ ದಾಖಲಿಸಿದ್ರು ವೈದ್ಯರು. ಕೊರೋನಾ ವಾರ್ಡ್ನಲ್ಲಿ ಹೃದಯಾಘಾತದಿಂದ ಮೃತಪಟ್ಟ ವೃದ್ಧ ಸುಳ್ಳ ಗ್ರಾಮದ ಬಸಪ್ಪ ಹುಬ್ಬಳ್ಳಿ. 72 ವಯಸ್ಸಿನ ಮೃತ ವೃದ್ಧ ನೆಗಡಿ ಜ್ವರದಿಂದ ಬಳಲುತ್ತಿದ್ದ ಬಸಪ್ಪ ಹುಬ್ಬಳ್ಳಿ ಅಕ್ಟೋಬರ್ 2ರಂದು ಕಿಮ್ಸ್ಗೆ ದಾಖಲಿಸಲಾಗಿತ್ತು. ಅಕ್ಟೋಬರ್ 6ರಂದು ಮೃತಪಟ್ಟ ಬಸಪ್ಪ ಕೊರೋನಾ ಬಂದಿರುವ ಸುದ್ದಿ ಕೇಳಿ ತೀವ್ರ ಎದೆನೋವಿನಿಂದ ಬಳಲುತ್ತಿದ್ದ. ಕೋವಿಡ್ನಿಂದ ಮೃತಪಟ್ಟಿದ್ದಾಗಿ ಡೆತ್ ಸಮರಿ ಬರೆದಿರುವ ಕಿಮ್ಸ್ ವೈದ್ಯರು ಕೊರೋನಾ ನಿಯಮಾವಳಿಯಂತೆ ಬಸಪ್ಪ ಅಂತ್ಯಕ್ರಿಯೆ ಮಾಡಿದ್ರು ಕುಟುಂಬಸ್ಥರು. ಸಾವಿನ ನಂತರ ಕೋವಿಡ್ ನೆಗೆಟಿವ್ ಎಂದು ವರದಿ ಬಂದಿದ್ದು, ನಿಮಾಮ್ಸ್ಗೆ ಕಳಿಸಿದ್ದ ಸ್ವಾಬ್ ಟೆಸ್ಟ್ನಲ್ಲಿ ಕೋವಿಡ್ ನೆಗೆಟಿವ್ ಎಂದು ರಿಪೋರ್ಟ್ ಬಂದಿದೆ. ಕಿಮ್ಸ್ ನಿರ್ಲಕ್ಷ್ಯದ ವಿರುದ್ಧ ಬಸಪ್ಪ ಹುಬ್ಬಳ್ಳಿ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ವಿವಿಧ ದಲಿತ ಸಂಘಟನೆಗಳು ಸೇರಿ ಮಿನಿ ವಿಧಾನಸೌಧ ಮುಂದೆ ಸತ್ಯಾಗ್ರಹ ಮಾಡಿ ತಹಸೀಲ್ದಾರ್ ಅವರ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಮೊನ್ನೆ ನಡೆದ ಉತ್ತರ ಪ್ರದೇಶದ ರಾಜ್ಯದಲ್ಲಿ ದಲಿತರಿಗೆ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ. ದಲಿತ ವರ್ಗಕ್ಕೆ ಸೇರಿದ ಮನುಷ್ಯಳನ್ನ ಕ್ರೂರವಾಗಿ 4 ಜನ ಯುವಕರು ಸಾಮೂಹಿಕ ಅತ್ಯಾಚಾರ ನಡೆಸಿ ಅವಳ ನಾಲಿಗೆಯನ್ನ ಕತ್ತರಿಸಿ ಬೆನ್ನು ಮೂಳೆಯನ್ನ ಮುರಿದು ಪೈಶಾಚಿಕ ಕೃತ್ಯವನ್ನ ಎಸಗಿದ್ದು ಅತ್ಯಂತ ಕ್ರೂರ ಘಟನೆಯಾಗಿದೆ. ಆ ಘಟನೆಯನ್ನ ಖಂಡಿಸಿ ಇವತ್ತು ಜಮಖಂಡಿ ನಗರದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಸೇರಿ ಹೋರಾಟವನ್ನ ಮಾಡಿದ್ರು. ಅತ್ಯಾಚಾರ ಘಟನೆ ನಡೆದಿದೆ. ನೇರವಾಗಿ ಆರೋಪಿಗಳ ಪರವಾಗಿ ಸರ್ಕಾರ ನಿಂತಿರುವಂಥದ್ದು ನಮಗೆ ಕಂಡು ಬರ್ತೈತಿ. ಈ ಕೇಸ್ನೊಳಗಡೆ ಸರ್ಕಾರನೇ ಆರೋಪಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದು ಅತ್ಯಂತ ನೀಚತನ. ಮತ್ತು ಅಲ್ಲಿ ಪೊಲೀಸ್ ಇಲಾಖೆಯಾಗಲಿ ಆಡಳಿತ ಸಾಕ್ಷಿಗಳನ್ನು, ಅತ್ಯಾಚಾರದ ಸಾಕ್ಷಿಗಳನ್ನು ನಾಶ ಮಾಡಿ ಆ ಮಹಿಳೆಯನ್ನು ಸುಟ್ಟು ಹಾಕುವುದರ ಮೂಲಕ ಕೋರ್ಟ್ಗೆ ಸಾಕ್ಷಿಗಳು ಸಿಗಬಾರ್ದಂಥ ಘಟನೆಯನ್ನು ನಡೆಸಿದ್ದು ಅತ್ಯಂತ ಖಂಡನೀಯವಾದದ್ದು. ಭಾಳ ಮುಖ್ಯವಾಗಿ ಈ ವಿಷಯದಲ್ಲಿ ಮಾಧ್ಯಮಗಳಿಂದ ಮತ್ತು ಬೇರೆ ಬೇರೆ ವಿರೋಧ ಪಕ್ಷದ ನಾಯಕರಿಂದ ಆ ಮನುಷ್ಯ ಕುಟುಂಬದವರನ್ನು ದೂರ ಇಟ್ಟು ಅಲ್ಲಿ ಆ ಕುಟುಂಬಕ್ಕೆ ಯಾರೂ ಕೂಡ ಸಾಂತ್ವನ ಹೇಳಲಾರದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದು ಅತ್ಯಂತ ಅಮಾನವೀಯವಾದದ್ದು. ಮತ್ತು ಅಲ್ಲಿ ದಿಟ್ಟತನದಿಂದ ಹೋರಾಟ ಮಾಡಿದಂಥ ಪತ್ರಕರ್ತರ ಮೇಲೆ ಇವತ್ತು ರಾಷ್ಟ್ರದ್ರೋಹದ ಕೇಸನ್ನು ದಾಖಲಿಸಲಾಗಿದೆ. ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು, ಅಲ್ಲಿ ಹೋರಾಟ ಮಾಡಿ ಮನೆಗೆ ಹೋಗಿ ಅದನ್ನು ವರದಿ ಮಾಡಿದಂಥ ಪತ್ರಕರ್ತರ ಮೇಲೆ ರಾಷ್ಟ್ರದ್ರೋಹದ ಕೇಸನ್ನು ಏನು ದಾಖಲು ಮಾಡಲಾಗಿದೆ, ಇದು ಪ್ರಜಾತಂತ್ರವನ್ನು, ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕುವಂಥ ಷಡ್ಯಂತ್ರದ ಭಾಗ. ಇದು ಅತ್ಯಂತ ಖಂಡನೀಯವಾದದ್ದು. ಮುಂದಿನ ದಿನಮಾನಗಳಲ್ಲಿ ಈ ಕೃತ್ಯಗಳನ್ನು ನಿಲ್ಲಿಸದೆ ಹೋದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಮಾಧ್ಯಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಥ ಕೃತ್ಯಗಳು ನಡೆದರೆ ಉಗ್ರವಾದಂಥ ಹೋರಾಟಗಳನ್ನು ನಾವು ಮಾಡಬೇಕಾಗ್ತೈತಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ಮ ಹೆಸರು? ಮಹಾಲಿಂಗಪ್ಪ ಆಲ್ಬಾಳ್. ಮೋದಿಯವರು ಏನು ಒಂದು ಏಕಾಏಕಿ ಈ ಸನ್ಯಾಸಿ ಇರ್ತಕ್ಕಂಥ ಯೋಗಿ ಆದಿತ್ಯನಾಥನ್ನ ತಂದು ಏನೋ ಒಂದು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕುಂಡ್ಸ್ಯಾರ. ಅವಾಗಲೇ ನಮಗೆ ಗೊತ್ತಾಗಿತ್ತು ಇವರು ಸಂಪೂರ್ಣವಾಗಿ ಈ ದೇಶವನ್ನು, ಈ ರಾಷ್ಟ್ರವನ್ನು ಸಂಪೂರ್ಣವಾಗಿ ಏನು ಸಾವಿರಾರು ವರ್ಷಗಳ ಹಿಂದೆ ಒಂದು ಹಿಂದುತ್ವವಾದ, ಒಂದು ಮನುವಾದ, ಒಂದು RSS ಸಿದ್ಧಾಂತವನ್ನು ಕಿತ್ತೊಗೆದು ಪ್ರಜಾಪ್ರಭುತ್ವ ಸರ್ಕಾರವನ್ನು ಏನು ಬಂದೈತಿ ಇದನ್ನು ನಾಶಪಡಿಸಬೇಕು ಮತ್ತು ಮನುವಾದವನ್ನು ಸ್ಥಾಪನೆ ಮಾಡಬೇಕು ಅಂತ ಹುನ್ನಾರ ಇಟ್ಕೊಂಡಾರ ಅಂತ ಮೊದಲೇ ತಿಳಿದಿತ್ತು. ಅದರ ಭಾಗವಾಗಿ ಸಾಕಷ್ಟು ಘಟನೆಗಳು ಈ ದೇಶದಲ್ಲಿ, ಈ ರಾಷ್ಟ್ರದಲ್ಲಿ ನಡೆದಾವ. ಅವೆಲ್ಲ ಘಟನೆಗಳನ್ನು ಈ ಸಂಪೂರ್ಣ ಇವರ ಆಡಳಿತ ವೈಖರಿಯನ್ನು ನಾವು ಖಂಡಿಸ್ತೀವಿ. ಇದನ್ನು ಯಾವತ್ತೂ ನಾವು ಒಪ್ಕೊಳ್ಳೋದಿಲ್ಲ, ಮುಂದೆ ಒಪ್ಕೊಳ್ಳೋದಿಲ್ಲ, ಇವತ್ತು ಇನ್ನವರೆಗೂ ಒಪ್ಕೊಂಡಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಈಗ ನಾವು ಶಾಂತ ರೀತಿಯಿಂದ ಒಂದು ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಧರಣಿ ಮಾಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಎಲ್ಲ ದಲಿತ ಸಂಘಟನೆಗಳು, ಎಲ್ಲ ಪ್ರಗತಿಪರ ಚಿಂತಕರು ಸೇರಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಈ ಹೋರಾಟ ತೀವ್ರತೆ ಪಡಿತೈತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ತಮ್ಮ ಹೆಸರು? ಪರಶುರಾಮ್ ಕಂಬಳಿ ಅಂತ, ದಲಿತ ಸಂಘರ್ಷ ಸಮಿತಿ ಸಾಗರವನ್ನು ಜಿಲ್ಲಾ ಸಂಚಾಲಕ.